ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರದಂದು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿವಿಧ ನಿಯಮಗಳ ವತಿಯಿಂದ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ಸರ್ಕಾರವು ಹಿಂದುಳಿದ ವರ್ಗಗಳ ಜನರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಂತೆ ಟೈಲರಿಂಗ್ ವೃತ್ತಿಯಲ್ಲಿ ತೊಡಗಿಸುವವರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗಿದ್ದು ಹಾಗೂ ವಿವಿಧ ಯೋಜನೆಗಳ ಮಂಜೂರಾತಿ ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬ ಅಭಿವೃದ್ಧಿ ನಿಗಮ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದ್ದು, ಆ ಫಲಾನುಭವಿಗಳಿಗೆ ಪಂಪ್ ಸೆಟ್ಗಳನ್ನು ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಪ್ರತಿಯೊಬ್ಬ ಫಲಾನುಭವಿಗೂ ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನು ಪಡೆಯುವಂತಾಗಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಫಲಾನುಭವಿಗಳು ಸರ್ಕಾರ ಹಾಗೂ ಶಾಸಕರಿಗೆ ಕೃತಜ್ಞತೆ ತಿಳಿಸಿದ್ದು, ಕಾರ್ಯಕ್ರಮದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ವಿಶ್ವಕರ್ಮ ಮತ್ತು ಒಕ್ಕಲಿಗರ ಅಭಿವೃದ್ಧಿ ಸಂಘದಿಂದ ಸಾಕಷ್ಟು ಅರ್ಹ ಫಲಾನುಭವಿಗಳನ್ನು ವಿವಿಧ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆ ಮಾಡಿ ಇವತ್ತು ಅವರ ಜೀವನೋಪಾಯಕ್ಕೆ ಇವೆಲ್ಲ ಈ ವೇದಿಕೆಯಿಂದ ರೂಪಿಸಿಕೊಂಡಿದ್ದೀರ ಅರ್ಹ ಫಲಾನುಭವಿಗಳು ನಿಮ್ಮ ಜೀವನವನ್ನು ನೀವೇ ನಿಮ್ಮ ಸ್ವಂತ ದುಡಿಮೆಯಿಂದ ರೂಪಿಸಿಕೊಳ್ಳಿ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಇಷ್ಟೊಂದು ಕೂಡ ವಿವಿಧ ಸಲಕರಣೆಗಳನ್ನ ನಿಮ್ಗೆ ಈ ವೇದಿಕೆಯ ಮುಖಾಂತರ ನಿಮ್ಗೆ ಹಸ್ತಾಂತರಗೊಳಿಸಲಾಗಿದೆ. ಎಲ್ಲ ಫಲಾನುಭವಿಗಳಿಗೆ ಈ ವೇದಿಕೆಯ ಮುಖಾಂತರ ಒಂದು ಮನವಿ ಏನು ಅಂತಂದ್ರೆ, ಈ ಒಂದು ಸಲಕರಣೆಗಳನ್ನ ಉಚಿತವಾಗಿ ಅಥವಾ ಏನು ಮತ್ತೊಂದು ಸಬ್ಸಿಡಿ ಮುಖಾಂತರ ಪಡ್ಕೊಳ್ಳಿಕ್ಕೆ ನಮ್ಮ ಇಲಾಖೆಗಳಿಗೆ, ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ಗೆ ಸಾಕಷ್ಟು ಅರ್ಜಿಗಳು ಬಂದಿರುತ್ತೆ. ಅರ್ಜಿಗಳನ್ನೆಲ್ಲ ಅವರು ಪರಿಶೀಲನೆ ಮಾಡಿ, ಸ್ಕ್ರೂಟಿನಿ ಮಾಡಿ, ವಿವಿಧ ಮಾನದಂಡಗಳ ಆಧಾರದ ಮೇಲೆ ಕೆಲವು ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಅದರ ಒಂದು ಏನು ಪ್ರಾಮುಖ್ಯತೆ ನಿಮ್ಗೆಲ್ಲ ಗೊತ್ತಿರಬೇಕು. ಇವತ್ತು ಅಷ್ಟು ಜನನ್ನು ನೀವು ಹಿಂದಿಕ್ಕಿ ಇವತ್ತು ಬಂದು ಈ ವೇದಿಕೆ ಮುಖಾಂತರ ಈ ಒಂದು ಸೌಲಭ್ಯವನ್ನು ನೀವು ಪಡ್ಕೊಂಡಿದ್ದೀರಾ ಅಂತಂದ್ರೆ ಇವೆಲ್ಲ ಅದೃಷ್ಟವಂತರೇ ಸರಿ. ನಮ್ಗೆಲ್ಲರಿಗೂ ಏನು ಒಂದು ಮನವಿ ಅಂತಂದ್ರೆ, ನೀವು ಒಂದು ಜೀವನ ರೂಪಿಸ್ಕೊಳ್ಳಿ, ನೀವು ಆರ್ಥಿಕವಾಗಿ ಸಬಲರಾಗಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಂಡು ಯಾರಿಗೆ ಒಂದು ಹೊರೆ ಆಗ್ತೀರಾ, ನಿಮ್ಮ ಜೀವನವನ್ನ ನೀವು ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇದೇನು ವಿವಿಧ ಪರಿಕರಗಳನ್ನ ನೀವು ಕೊಟ್ಟಿದ್ದೀವಿ, ನೀವೇ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾವುದೇ ರೀತಿಯ ಒಂದು ಏನು ಬೇರೆಯವ್ರಿಗೆ ಕೊಡೋದು ಅಥವಾ ಅದನ್ನ ಹಾಗೆ ಬಿಟ್ಬಿಡೋದು, ಕಡಿಮೆ ದುಡ್ಡಿಗೆ ಮಾರಾಟ ಮಾಡ್ಕೊಳ್ಳೋದು, ಈ ರೀತಿ ಒಂದು ಚಟುವಟಿಕೆಯಲ್ಲಿ ತೊಡ್ಕೊಳ್ಬೇಡಿ ಅಂತ ಹೇಳ್ತಾ ಇಷ್ಟೊಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ನಮ್ಮ ಶಾಸಕರಿಗೆ ಮತ್ತೆ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಫಲಾನುಭವಿಗಳು, ವೇದಿಕೆ ಮೇಲೆ ಇವತ್ತೊಂದು ಬ್ಯಾಚ್ ಕೊಡ್ತಾ ಇದ್ದೀವಿ. ಮೊದಲು ಬಹಳ ಕಳಪೆ ಕಾಮಗಾರಿಗಳು ಕೊಟ್ಟು ಮತ್ತು ಒಂದು 500-600 ಹಂತದಲ್ಲಿ ಬೋರ್ ಹೊಡೆದು 1,200 ತರ ಬಿಲ್ಲು ಮಾಡ್ಕೊಂಡು ಕಳಪೆ ಕಾಮಗಾರಿಗಳು ಕೊಟ್ಟು ಅನೇಕ ಜನ ಮೋಸ ಮಾಡಿ ಇವತ್ತು ಅನೇಕ ಜನ ಮೋಸ ಹೋಗಿದ್ದಾರೆ. ಶಾಸಕರು 2 ವರ್ಷಗಳ ಹಿಂದೆನೆ ಆ ಇಲಾಖೆಗಳ ವ್ಯವಸ್ಥಾಪಕರಿಗೆ ಸ್ಟ್ರಿಕ್ಟ್ ಆಗಿ ಕಾಶನ್ ಕೊಟ್ಟು ಟೆಕ್ಸ್ಮೋ ಮೋಟ್ರೇ ಕೊಡಬೇಕು, ಇವತ್ತು ವ್ಯವಸಾಯ ಮಾಡುವಂತಹ ವ್ಯವಸಾಯಗಾರರಿಗೆ ಸರಿಯಾದಂತಹ ಉಪಕರಣಗಳನ್ನು ವಿತರಣೆ ಮಾಡಬೇಕು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಕೊಡ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಒಂದು ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಕೊಟ್ಟು ಇವತ್ತು ಏನು ಬೋರ್ವೆಲ್ಗಳು ಕೊಡ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಆ ಒಳ್ಳೆ ಕಂಪನಿ ಯಾವುದು ಉನ್ನತವಾದಂತಹ ಕಂಪನಿ ಇದೆಯೋ ಅದರ ಮುಖಾಂತರ ಇವತ್ತು ಎಲ್ಲಾ ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ. ಮೋಟರ್ ಪಂಪು ರಾಜೇಶ್ವರಿನಾ? ಕೃಷ್ಣಪ್ಪ ಮಳ್ಳೂರು, ರಾಮ್ಕುಮಾರ್, ನಮ್ಮ
ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ವಿಶ್ವಕರ್ಮ ಮತ್ತು ಒಕ್ಕಲಿಗರ ಅಭಿವೃದ್ಧಿ ಸಂಘದಿಂದ ಸಾಕಷ್ಟು ಅರ್ಹ ಫಲಾನುಭವಿಗಳನ್ನು ವಿವಿಧ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆ ಮಾಡಿ ಇವತ್ತು ಅವರ ಜೀವನೋಪಾಯಕ್ಕೆ ಏನು ಇವೆಲ್ಲ ಈ ವೇದಿಕೆ ಮುಂದೆ ರೂಪಿಸಿಕೊಂಡಿದ್ದೀರಾ ಅರ್ಹ ಫಲಾನುಭವಿಗಳು ನಿಮ್ಮ ಜೀವನವನ್ನು ನೀವೇ ನಿಮ್ಮ ಸ್ವಂತ ದುಡಿಮೆಯಿಂದ ರೂಪಿಸಿಕೊಳ್ಳಿ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಇಷ್ಟೊತ್ತು ಕೂಡ ವಿವಿಧ ಸಲಕರಣೆಗಳನ್ನ ನಿಮ್ಗೆ ಈ ವೇದಿಕೆಯ ಮುಖಾಂತರ ನಿಮ್ಗೆ ಹಸ್ತಾಂತರಗೊಳಿಸಲಾಗಿದೆ. ಎಲ್ಲ ಫಲಾನುಭವಿಗಳಿಗೆ ಈ ವೇದಿಕೆಯ ಮುಖಾಂತರ ಒಂದು ಮನವಿ ಏನು ಅಂತಂದ್ರೆ, ಈ ಒಂದು ಸಲಕರಣೆಗಳನ್ನ ಉಚಿತವಾಗಿ ಅಥವಾ ಏನು ಮತ್ತೊಂದು ಸಬ್ಸಿಡಿ ಮುಖಾಂತರ ಪಡ್ಕೊಳ್ಳಿಕ್ಕೆ ನಮ್ಮ ಇಲಾಖೆಗಳಿಗೆ, ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ಗೆ ಸಾಕಷ್ಟು ಅರ್ಜಿಗಳು ಬಂದಿರುತ್ತೆ. ಅರ್ಜಿಗಳನ್ನೆಲ್ಲ ಅವರು ಪರಿಶೀಲನೆ ಮಾಡಿ, ಸ್ಕ್ರೂಟಿನಿ ಮಾಡಿ, ವಿವಿಧ ಮಾನದಂಡಗಳ ಆಧಾರದ ಮೇಲೆ ಕೆಲವೇ